ಸುಮಲತಾ ಅವರು ನನಗೆ ತಿಳಿದಂಗೆ ಒಂದು ಗುಂಪು ಭಾಳ ಪ್ರಬಲವಾಗಿ ಮೊನ್ನೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಅವರು ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ, ನಾವು ಇಲ್ಲೇ ಕ್ಯಾಂಡಿಡೇಟ್ ಆಗೋದು ಮಂಡ್ಯದಲ್ಲಿ. ನಾನು BJP ನನಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. BJPಯಿಂದ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಗುಡ್ ಲಕ್, ಒಳ್ಳೆಯದಾಗಲಿ. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಇದ್ದಾರೆ ಸರ್, ಹಿಂದೆ ಕೂಡ ಹೇಳಿದ್ರಿ ಪ್ರಬಲ ಅಭ್ಯರ್ಥಿ ಇದ್ದಾರೆ, ಸಮಯ ಬರಲಿ ಅವರ ಹೆಸರನ್ನು ಘೋಷಣೆ ಮಾಡ್ತೀವಿ ಅಂತ. ಹೆಚ್ಚು ಕಡಿಮೆ ನಮ್ಮ ಶಾಸಕರೆಲ್ಲ ಒಂದು ಹಂತಕ್ಕೆ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿದ್ದೀವಿ. ನಮ್ಮ ಮುಖಂಡರುಗಳೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅಂತಿಮವಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, AICC ತೀರ್ಮಾನ ಮಾಡ್ತಾರೆ. ಈಗ ಕೊನೆಯದಾಗಿ ತಮ್ಮ ಆಪ್ತರು ನರೇಂದ್ರ ಸ್ವಾಮಿ ತಮ್ಮ ಆಪ್ತರಿಗೆ ಅದು ಪೊಲ್ಯೂಷನ್ ಕಂಟ್ರೋಲ್ದು ಕೋರ್ಟಲ್ಲಿದೆ, ಅದಕ್ಕೋಸ್ಕರ ಅದು ಪ್ರೊಸೆಸ್ ಇದೆ. ಅವ್ರು ನರೇಂದ್ರ ಸ್ವಾಮಿಯವರು ಅವ್ರು ಯಾವುದು ಕೇಳಿದ್ರು ಕೊಡಲಿಕ್ಕೆ ನಮ್ಮ ಹೈಕಮಾಂಡು, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದರು. ಅವರು ಪೊಲ್ಯೂಷನ್ ಆದರೆ ಆಗಲಿ, ಇಲ್ಲದೆ ಇದ್ದರೆ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪಾರ್ಲಿಮೆಂಟು ನಾನು ಸಚಿವನಾಗಬೇಕು ಅಂತ, ಸೊ ಅದಕ್ಕೂ ಪಾರ್ಟಿ ಅವ್ರಿಗೆ ಸಚಿವರನ್ನ ಕೊಡಬೇಕು ಅನ್ನೋ ತೀರ್ಮಾನದಲ್ಲಿ ಇದೆ. ಆಗ್ತಾರೆ, ಒಳ್ಳೇದಾಗ. ಸರ್, ಕೆಲ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್, ನಿಗಮ ಮಂಡಳಿಯಲ್ಲಿ ನಾವು ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ, ಏಕೈಕ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಅಂತ. ತಾವೇನಾದರೂ ಸಲಹೆ ಕೊಟ್ಟಂತ ಶಾಸಕರನ್ನು ಕನ್ಸಿಡರ್ ಮಾಡಿದಾರಾ ಸರ್ ಪಟ್ಟಿಯಲ್ಲಿ? ಈಗ ನಾನು ಅಸಮಾಧಾನ ಇಲ್ಲ ನನಗೆ. ಆಮೇಲೆ ಹೈಕಮಾಂಡ್ಗಿಂತ ನಾನು ದೊಡ್ಡವನಲ್ಲ, ಹೈಕಮಾಂಡು ಅಲ್ಟಿಮೇಟ್. ಬಟ್ ನನ್ನ ಸಜೆಷನ್ ಏನಾರ ಇದ್ದರೆ, ನನ್ನ ರಿಕ್ವೆಸ್ಟ್ ಏನಾರ ಇದ್ದರೆ, ನನ್ನ ಅಭಿಪ್ರಾಯ ಇದ್ದರೆ ಹೈಕಮಾಂಡ್ಗೆ, ರಾಜ್ಯದ ಲೀಡ್ರಿಗೆ, ಸಿದ್ದರಾಮಯ್ಯವ್ರಿಗೆ, DK ಅವ್ರಿಗೆ ಕೊಡ್ತೀನಿ. ಸೊ ಒಂದು ಆಗೋದು ಬಿಡೋದು ಬೇರೆ ವಿಚಾರ. ಆದರೆ ನಾನು ಆ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸುವಂಥ ಬಿಡಿ. ಈಗ ಆದಮೇಲೆ ಇಲ್ಲಿ ನಂದು ಇದು AICCದು, ಇದು ಸಿದ್ದರಾಮಯ್ಯನವ್ರದ್ದು, DKದು ಬರೋಲ್ಲ. ಎಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ್ದು, ಕರ್ನಾಟಕದ ಶಾಸಕರು, ನಮ್ಮ ಪಕ್ಷದ ಶಾಸಕರು. ಈಗ ನಾನು ಅದ್ರ ಬಗ್ಗೆ ವೈಯಕ್ತಿಕವಾಗಿ ಇದು ನನ್ನ ಅಭ್ಯರ್ಥಿ, ಇವರು ನನ್ನ ಅಭ್ಯರ್ಥಿ ಅಂತಲ್ಲ, ಬಹುಶಃ ಶಾಸಕರ ವಿಚಾರದಲ್ಲಿ ಎಲ್ಲರನ್ನೂ ಪರಿಗಣಿಸಿದ್ದಾರೆ, ಸಮಾಧಾನವಾಗಿದ್ದಾರೆ. ಥ್ಯಾಂಕ್ಸ್.